CET ಎಕ್ಸಾಮ್ ಅಂದರೆ ಗೊತ್ತಾಗ್ತಿಲ್ವಾ? ಕೆ ಅಂದರೆ ಟೆನ್ಷನ್ನ. ಸೊ ಡೋಂಟ್ ವರಿ, ನಾನು ಇಲ್ಲಿ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ವಾಚ್ ಫುಲ್. ದಿಸ್ ಈಸ್ ಹರ್ಷ, ಸ್ಟಡಿಂಗ್ ಇನ್ ಫೈನಲ್ ಇಯರ್ MBBS ಇನ್ ಶ್ರೀದೇವಿ ಮೆಡಿಕಲ್ ಕಾಲೇಜ್ ತುಮಕೂರು. ವೆಲ್ಕಮ್ ಬ್ಯಾಕ್ ಟು ಮೆಡ್ ಲೈಫ್ ವಿತ್ ಹರ್ಷ. ಸೊ ಇಲ್ಲಿ ನಾವು CET ಮತ್ತು KE ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ದೀವಿ. ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CET, ಇದನ್ನು PUC ಆದಮೇಲೆ ಕಂಡಕ್ಟ್ ಮಾಡುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ CET ಅಂಡರ್ ಯಾವ್ಯಾವ ಕೋರ್ಸ್ಗಳು ಬರುತ್ತೆ ಅಂದರೆ, ಫಸ್ಟ್ ಅಗ್ರಿಕಲ್ಚರಲ್ ಸೈನ್ಸ್, ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮಸಿ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ಗೆ ಇವೆಲ್ಲ ಕೋರ್ಸ್ಗೆ ಥ್ರೂ KCET ಅಡ್ಮಿಷನ್ ಸಿಗುತ್ತೆ. ಸೊ ಇವು ಕೋರ್ಸಸ್ ಅಂಡರ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ CET ಎಕ್ಸಾಮ್ಗೆ ಎಲಿಜಿಬಿಲಿಟಿ ಏನಂದರೆ, ನಾವು ಫಸ್ಟು PUCನ ಪಾಸ್ ಆಗಿರಬೇಕು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್. ಇದಾದಮೇಲೆ ನಾವು ಕರ್ನಾಟಕ ಡೊಮಿಸೈಲ್ ಆಗಿರಬೇಕು. ಆಮೇಲೆ ನಾವು ಕರ್ನಾಟಕದಲ್ಲೇ ಓದಿರಬೇಕು. ಅದಾದಮೇಲೆ ಫಿಸಿಕ್ಸ್ ಕೆಮಿಸ್ಟ್ರಿ ಕಂಪಲ್ಸರಿ ಆಗಿ ನಾವು ಕಾಂಬಿನೇಷನ್ಸ್ ಆಗಿ ತೊಗೊಂಡಿರಬೇಕು PUCಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ಓಕೆ, ಇದಿಷ್ಟು ಎಲಿಜಿಬಿಲಿಟಿ. ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ KCETದು? ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ, 4 ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. 4 ಸಬ್ಜೆಕ್ಟ್ಸಿಗೆ 1 ಸಬ್ಜೆಕ್ಟಿಗೆ 60 MCQs ಇರುತ್ತೆ. ಸೊ CET ಫುಲ್ MCQ ಬೇಸ್ಡ್ ಟೆಸ್ಟ್. 1 MCQಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀಟಂಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. 1 ಕ್ವಶನ್ಗೆ 1 ಮಾರ್ಕ್ಸ್, ಸೊ ನೋ ನೆಗೆಟಿವ್ ಮಾರ್ಕಿಂಗ್. ಆಮೇಲೆ ಫಿಸಿಕ್ಸು ಬೆಳಿಗ್ಗೆ, ಕೆಮಿಸ್ಟ್ರಿ ಮಧ್ಯಾಹ್ನ, ಬಯಾಲಜಿ ಬೆಳಿಗ್ಗೆ, ಮ್ಯಾಥ್ಸ್ ಮಧ್ಯಾಹ್ನ, ಹೀಗೆ 2 ದಿನ ನಡೆಯುತ್ತೆ. ಸೊ ಒಂದು ಪೇಪರಿಗೆ ಅಂದರೆ ಫಿಸಿಕ್ಸ್ ಒಂದಕ್ಕೆ 80 ಮಿನಿಟ್ಸ್ ಕೊಡ್ತಾರೆ. ಸೊ ಇದು ಎಕ್ಸಾಮ್ ಪ್ಯಾಟರ್ನ್ ಆಯಿತು. ಸೊ ನೆಕ್ಸ್ಟು ಸಿಲೆಬಸ್ ಏನು? KCETದು ಸಿಲೆಬಸ್ ಏನಂದರೆ, ನಮ್ಮ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಆಫ್ ಕರ್ನಾಟಕ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ PUCಗೆ ಇದು ಸಿಲೆಬಸ್ ಅಂತ. ಸೊ ಇದೇ ಸಿಲೆಬಸ್ಸು CETಗೆ ಅಪ್ಲೈ ಆಗುತ್ತೆ. ಸೊ ನಾರ್ಮಲ್ ಆಗಿ ಫಿಸಿಕ್ಸು ನಾವು ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾನೆ MCQ ಮಾಡಿದರೆ CETಗೂ ಪ್ರಿಪೇರ್ ಆದಂಗೆ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ನಾವು CET ಎಕ್ಸಾಮ್ ಬರೆಯೋಕ್ಕೆ ಅಂತಂದರೆ, ಫಸ್ಟ್ ಆಫ್ ಆಲ್ 10th ಮಾರ್ಕ್ಸ್ ಕಾರ್ಡು, ಆಮೇಲೆ PUC ಒಂದು ವೇಳೆ ರಿಪೀಟರ್ಸ್ ಇದ್ದರೆ ಅವ್ರಿಗೆ PUC ಮಾರ್ಕ್ಸ್ ಕಾರ್ಡ್ ಬರುತ್ತೆ ಅದು. ಅಥವಾ ರಿಪೀಟರ್ಸ್ ಅಲ್ಲ ಅಂತಂದರೆ ನಾವು ಇನ್ನೂ ಸ್ಟಡಿಂಗ್ ಅಂತ ಕೊಡಬೇಕಲ್ಲ ಅಪ್ಲಿಕೇಶನಲ್ಲಿ. ಸೊ ಅವರೇ ನೆಕ್ಸ್ಟು ರಿಸಲ್ಟ್ ಬಂದಮೇಲೆ ಅವರೇ ಫೆಚ್ ಮಾಡ್ಕೊತಾರೆ ನಮ್ಮ ಮಾರ್ಕ್ಸ್ ಕಾರ್ಡು ಡೈರೆಕ್ಟು ಇದು ಬೋರ್ಡ್ ಇಂತ್ರನೇ. ಇದಾದಮೇಲೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ನಾವು ಫಸ್ಟು 10th ಎಲ್ಲಿ ಓದಿದ್ವಿ, ಏನು ಮಾಡಿದ್ವಿ ಅಂತ. ಅದಾದಮೇಲೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕ್ಯಾಟಗರಿ ಏನಾದರೂ ಕ್ಲೇಮ್ ಮಾಡ್ಕೋಬೇಕಂದ್ರೆ. ನೆಕ್ಸ್ಟ್ HK ಸರ್ಟಿಫಿಕೇಟ್, ಇಫ್ ಹೈದರಾಬಾದ್ ಕರ್ನಾಟಕ 371J ಅಪ್ಲೈ ಆಗಂಗಿದ್ರೆ ಅದು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟು ಬೇಕು. ಇದಾದಮೇಲೆ ಫೋಟೋಸ್ ಬೇಕು. ಸೊ ಇದಿಷ್ಟು CET ಎಕ್ಸಾಮ್ ಏನಿದು ಅಷ್ಟೇ. ಸೊ ನೆಕ್ಸ್ಟ್ CET ಎಕ್ಸಾಮ್ ಪ್ರಿಪ್ರೇಷನ್ನು ಆ ಥರ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು, ಅಪ್ಲಿಕೇಶನ್ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೆಡ್ ಲೈಫ್ ವಿತ್ ಹರ್ಷ. ಸೊ ಥ್ಯಾಂಕ್ ಯು, ಧನ್ಯವಾದ.